ನಮಸ್ಕಾರ. ಮುಖ್ಯಾಂಶಗಳು. ರಾಜ್ಯ ಕಾಲುವೆಗಳ ನಿರಂತರ ಅಭಿವೃದ್ಧಿಗೆ ಸರ್ಕಾರ ಬದ್ಧ. 1,200 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. 20,000 ಅಂಗನವಾಡಿ ಕೇಂದ್ರಗಳಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ಅಳವಡಿಕೆ. ಸಮಿತಿಗಳ ಶಿಫಾರಸಿನಂತೆ ಪಠ್ಯಕ್ರಮ ರಚನೆ. ಸಚಿವ ಹಾಲಪ್ಪ ಆಚಾರ್. ಫ್ರಾನ್ಸ್, ನೇಪಾಳ ವಿದೇಶಾಂಗ ಸಚಿವರ ಭಾರತ ಪ್ರವಾಸ. ದ್ವಿಪಕ್ಷೀಯ ಸಂಬಂಧಗಳ ಬಲವರ್ಧನೆ. ಅಂತಾರಾಷ್ಟ್ರೀಯ ಬೆಳವಣಿಗೆ ಕುರಿತು ಸಮಾಲೋಚನೆ. ಭಾರತಕ್ಕೆ ಪ್ರತಿಷ್ಠಿತ G20 ಅಧ್ಯಕ್ಷ ಸ್ಥಾನ. ಮುಂದಿನ ಸೆಪ್ಟೆಂಬರ್ನಲ್ಲಿ ದೆಹಲಿಯಲ್ಲಿ ಶೃಂಗಸಭೆ ಆಯೋಜನೆ. ವಾರ್ತೆಗಳ ವಿವರ. ಮುಂಗಾರು ಅಧಿವೇಶನದ 2ನೇ ದಿನದ ಇಂದಿನ ಕಲಾಪ ಆರಂಭವಾಗುತ್ತಿದ್ದಂತೆ ಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಪ್ರಶ್ನೋತ್ತರ ಕಲಾಪವನ್ನು ಕೈಗೆತ್ತಿಕೊಂಡರು. ವಿವಿಧ ವಿಧಾನಸಭಾ ಕ್ಷೇತ್ರಗಳ ಸದಸ್ಯರುಗಳು ತಮ್ಮ ತಮ್ಮ ಕ್ಷೇತ್ರಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಸಚಿವರಾದ ಗೋವಿಂದ ಕಾರಜೋಳ, ಮಾಧುಸ್ವಾಮಿ, ಅರಗ ಜ್ಞಾನೇಂದ್ರ ಉತ್ತರಿಸಿದರು. ವಿಲೇಜ್ಗಳಿಗೆ ಕಿರಾಣಿ ಅಂಗಡಿಗಳಿಗೆ ಸಪ್ಲೈಗಳನ್ನು ಕೊಡ್ತಾ ಇದ್ದಾರೆ. ಏನು ಸದಸ್ಯರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿದೆ. ಸೇರ್ಕೊಂಡು ಏನಾದರೂ ಕ್ರಿಮಿನಲ್ ಕೇಸಸ್ ಮಾಡಿದಾಗ ಅವ್ರನ್ನ ಪತ್ತೆ ಹಚ್ಚೋದು ಬಹಳ ಕಷ್ಟ. ಸ್ವಲ್ಪ ಪ್ರಕರಣಗಳು ಜಾಸ್ತಿ ಇದೆ, ನಾನು ಅದನ್ನ ರಿವ್ಯೂ ಮಾಡಿ ಆದ್ರಿಂದ ಸರ್ಕಾರದ ಹಣನೂ ಪೋಲಾಗ್ತದೆ, ರಸ್ತೆಗಳು ಆಗಿರೋದಿಲ್ಲ. ಪ್ರಶ್ನೋತ್ತರದಲ್ಲಿ ಉಪಪ್ರಶ್ನೆ ಕೇಳಬೇಕು. ಕರ್ನಾಟಕಾದ್ಯಂತ ಅತಿ ಹೆಚ್ಚು ಮಳೆ ಬಿದ್ದಿದ್ದರಿಂದ ಎಲ್ಲ ಕ್ಷೇತ್ರಗಳಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಹಾನಿಯಾಗಿದೆ. ರಸ್ತೆ ಇರ್ಬೋದು, ಬ್ರಿಡ್ಜ್ ಇರ್ಬೋದು, ಎಲೆಕ್ಟ್ರಿಸಿಟಿ ಕಂಬಗಳಿರ್ಬೋದು, ಇವೆಲ್ಲವನ್ನು ಕೂಡ ವರದಿ ತರಿಸಿದ್ದೇವೆ. 2 ಭಾಗದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ. ಮೊದಲು ಇಮಿಡಿಯೇಟ್ಲಿ ಅದನ್ನು ರಿಸ್ಟೋರ್ ಮಾಡಬೇಕು. ಸದಸ್ಯರಾದ ಮಹದೇವ್ ಅವರ ಪ್ರಶ್ನೆಗೆ ಉತ್ತರಿಸಿದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಮಳೆ ಹಾನಿಯಿಂದ ಬಹಳಷ್ಟು ರಸ್ತೆಗಳು ಹಾನಿಗೊಳಗಾಗಿದ್ದು ರಾಜ್ಯ ಸರ್ಕಾರ ಈಗಾಗಲೇ ತುರ್ತು ಕಾಮಗಾರಿ ಕೈಗೊಳ್ಳಲು 300 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದು, ಇನ್ನೂ 300 ಕೋಟಿ ರೂಪಾಯಿ ರಸ್ತೆ ಅಭಿವೃದ್ಧಿಗೆ ಬಿಡುಗಡೆ ಮಾಡುವುದಾಗಿ ತಿಳಿಸಿದರು. ರಾಜ್ಯ ಸರ್ಕಾರವು ಕೂಡ ಹಣ ಭರಿಸಿ ಮೋಟ್ರಬಲ್ ಮೊದಲು ಮಾಡ್ತೇವೆ. ಆಮೇಲೆ ಡಿಟೇಲ್ ಎಸ್ಟಿಮೇಟ್ ಬಂದಾಗ ಯಾವುದನ್ನು ಪರ್ಮನೆಂಟಾಗಿ ಮಾಡೋಕ್ಕೆ ಸಾಧ್ಯ ಇದೆಯೋ ಅವನ್ನೆಲ್ಲವನ್ನು ಕೂಡ ನಾವು ಪರ್ಮನೆಂಟ್ ಮಾಡ್ತೇವೆ. ಈಗೇನು 60,000 ಇರುವಂಥದ್ದು ಈಗ ಮೋಟ್ರಬಲ್ ಮಾಡೋ ಸಲುವಾಗಿ ಅದಕ್ಕೇನೋ ಕಮ್ಮಿ ಬಿದ್ದರೆ ರಾಜ್ಯ ಸರ್ಕಾರ ಕೂಡ ಭರಿಸಿ ಅದನ್ನು ಪೂರ್ಣ ಮಾಡಿ ಕೊಡ್ತೀವಿ. ಸದಸ್ಯರಾದ ವೆಂಕಟರೆಡ್ಡಿ ಮುದ್ನಾಳ್ ಪ್ರಶ್ನೆಗೆ ಉತ್ತರಿಸಿದ ಸಚಿವ ಮಾಧುಸ್ವಾಮಿ, ಕೆರೆಗಳಲ್ಲಿ ನೀರು ತುಂಬಿದ್ದಾಗ ಹೂಳು ತೆಗೆಯುವುದು ಸಾಧ್ಯವಿಲ್ಲ. ನೀರು ಖಾಲಿಯಾದ ನಂತರ ಕೆರೆಗಳಲ್ಲಿನ ಹೂಳು ತೆಗೆಯಲು ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಲಿದೆ ಎಂದು ಉತ್ತರಿಸಿದರು. ಪ್ರಾಥಮಿಕವಾಗಿ ರಾಜಕಾಲುವೆಗಳ ಅಭಿವೃದ್ಧಿ ಆಗಬೇಕು. ಸದಸ್ಯ ಕೃಷ್ಣ ಬೈರೇಗೌಡ, ಬೆಂಗಳೂರಿನಲ್ಲಿ ಭಾರೀ ಮಳೆಯಿಂದ ಜನಜೀವನ ಅಸ್ತವ್ಯಸ್ತಗೊಳ್ಳುತ್ತಿದ್ದು ರಾಜಕಾಲುವೆಯ ಕಾಮಗಾರಿಗಳನ್ನು ನಿಗದಿತ ಕಾಲಮಿತಿಯಲ್ಲಿ ಅಭಿವೃದ್ಧಿಪಡಿಸಬೇಕು ಎಂದು ಒತ್ತಾಯಿಸಿದರು. ಕ್ಷೇತ್ರಕ್ಕೆ ಬಂದು ಹೋದ ವರ್ಷ ಮಳೆ ಬಿದ್ದಾಗ 1,500 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರಿ. ಇನ್ನೂ ಟೆಂಡರ್ ಸ್ಟೇಜ್ ಅಲ್ಲಿ ಇದೆ, ಇನ್ನೂ ಕಾಮಗಾರಿ ಆಗಿಲ್ಲ. 1 ವರ್ಷ ಆದರೂ ಸಹ ಮತ್ತೆ ನಾವು ಫ್ಲಡ್ಗೆ ಸಿಗಾಕೊಂಡಿದ್ದೇವೆ. ಈಗ 1,500 ಕೋಟಿ ಆದರೂ ಕೂಡ ತಾವೇ ಉತ್ತರ ಕೊಟ್ಟಿದ್ದೀರಾ, ಇನ್ನ ಸುಮಾರು 300 ಕಿಲೋಮೀಟರ್ ಬಾಕಿ ಉಳಿಯುತ್ತೆ ಬೆಂಗಳೂರಿನಲ್ಲಿ ಪ್ರೈಮರಿ ಸೆಕೆಂಡರಿ. ಅದನ್ನ ಯಾವಾಗ ಮಾಡ್ತೀರಿ ಅಂತ ಇದನ್ನ ನೀವು ಅಭಿವೃದ್ಧಿ ಪಡಿಸದೇ ಹೋದ್ರೆ ಬಹುಶಃ ಈ ಮಳೆ ನೀರಿನ ಸಮಸ್ಯೆಗೆ ನಮಗೆ ಪರಿಹಾರ ಸಿಗೋದಿಲ್ಲ. ನಾನು ಸ್ಪಷ್ಟವಾಗಿ ಕೇಳೋದು ಒಂದು, ಯಾವಾಗ ಬ್ಯಾಲೆನ್ಸ್ಗೆ ತಾವು ಸ್ಪಷ್ಟವಾಗಿ ನೀವು ಯಾವುದೇ ಸರ್ಕಾರ ಇರ್ಲಿ, ಸರ್ಕಾರದ ಪರವಾಗಿ ತಾವು ಹೇಳಿ. ಈಗ ತಾವು ಕೈಗೆತ್ಕೊಂಡಿರೋ ಕಾಮಗಾರಿ ಬಿಟ್ಟು 300 ಕಿಲೋಮೀಟರ್ ಈ ದಿನದೊಳಗಡೆ ಮುಗಿಸ್ತೀವಿ ಅಂತ ಬೆಂಗಳೂರಿಗೆ ಸೀಮಿತವಾಗಿ ತಮ್ಮ ಪ್ರಶ್ನೆಗೆ ಇಷ್ಟೇ. ಇದಕ್ಕೆ ಉತ್ತರಿಸಿದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ರಾಜಕಾಲುವೆ ಅಭಿವೃದ್ಧಿ ಕಾಮಗಾರಿ ಕಳೆದ 20 ವರ್ಷಗಳಿಂದ ನಡೆಯುತ್ತಿದೆ. ಇತ್ತೀಚೆಗೆ ಅತಿ ಹೆಚ್ಚು ಮಳೆಯಾಗಿದ್ದರಿಂದ ಚರ್ಚೆಗೆ ಗ್ರಾಸವಾಗಿದೆ. 1,200 ಕೋಟಿ ರೂಪಾಯಿ ರಾಜಕಾಲುವೆ ಅಭಿವೃದ್ಧಿಗೆ ಮೀಸಲಿಡಲಾಗಿದೆ. ರಾಜಕಾಲುವೆ ಅಭಿವೃದ್ಧಿಪಡಿಸಲು ಕೆಲವು ಮನೆಗಳು ಅಡ್ಡಿಯಾಗುತ್ತಿದ್ದು ಒತ್ತುವರಿ ತೆರವು ಅಗತ್ಯವಾಗಿದೆ. ತುರ್ತು ಸ್ಥಳಗಳನ್ನು ಗುರುತಿಸಿ ಅಲ್ಲಿನ ಕಟ್ಟಡಗಳನ್ನು ತೆರವುಗೊಳಿಸುತ್ತೇವೆ. 859 ಕಿಲೋಮೀಟರ್ ರಾಜಕಾಲುವೆ ಅಭಿವೃದ್ಧಿಪಡಿಸಬೇಕಾಗಿದ್ದು ತಡೆಯಿಲ್ಲದೆ ನಿರಂತರವಾಗಿ ರಾಜಕಾಲುವೆ ಅಭಿವೃದ್ಧಿ ಕೆಲಸ ಮುನ್ನಡೆಸಲು ಅಗತ್ಯ ಕ್ರಮ ಕೈಗೊಳ್ಳಲಿದೆ ಎಂದು ಉತ್ತರಿಸಿದರು. ಕಂಪ್ಲೀಟಾಗಿ ರೀಡ್ರಾ ಮಾಡಿ ಆ ಮಾಸ್ಟರ್ ಪ್ಲ್ಯಾನ್ಗೆ ಏನು ಅಡಿಷನ್ ಮಾಡಬೇಕು ಮಾಡಿ ಅದನ್ನು ಕಂಟಿನ್ಯೂಸ್ ಆಗಿ ಮಾಡೋದಕ್ಕೆ ಅನುಮತಿನೂ ಕೊಡ್ತೇನೆ. ಎಲ್ಲಿಯೂ ಕೂಡ ಕೆಲಸಗಳು ನಿಲ್ಲದಂತೆ ನೋಡ್ಕೊಳ್ತೀವಿ. ಮತ್ತು ಒಂದೇ ನಿಮಿಷ, ಈಗೇನು 300 ಕಿಲೋಮೀಟರ್ ಇದೆ, ಸಮಯಬದ್ಧವಾಗಿ ಮಾಡೋದಕ್ಕೆ ಆದೇಶವನ್ನು ಕೂಡ
ಪ್ರಸಕ್ತ ಸಾಲಿನಲ್ಲಿ ರಾಜ್ಯದ 20,000 ಅಂಗನವಾಡಿ ಕೇಂದ್ರಗಳಲ್ಲಿ ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿ ಅನುಸಾರ ಶಾಲಾ ಪೂರ್ವ ಶಿಕ್ಷಣವನ್ನು ಜಾರಿ ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವ ಹಾಲಪ್ಪ ಆಚಾರ್ ವಿಧಾನ ಪರಿಷತ್ನಲ್ಲಿಂದು ತಿಳಿಸಿದ್ದಾರೆ. ಜೆಡಿಎಸ್ ಸದಸ್ಯ ಗೋವಿಂದರಾಜು ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ರಾಜ್ಯದ ಅಂಗನವಾಡಿ ಕೇಂದ್ರಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಮಕ್ಕಳಿಗೆ ರಾಷ್ಟ್ರೀಯ ಶಿಕ್ಷಣ ನೀತಿಯ ಶಿಕ್ಷಣಕ್ಕೆ ಪಠ್ಯಕ್ರಮ ರೂಪಿಸಲು ಈಗಾಗಲೇ 6 ಸಮಿತಿಗಳನ್ನು ರಚಿಸಲಾಗಿದೆ. ಆ ಸಮಿತಿಗಳ ಶಿಫಾರಸು ಆಧರಿಸಿ ಪಠ್ಯಕ್ರಮ ಸೇರಿ ಇತರ ಸಿದ್ಧತೆಗಳನ್ನು ಕೈಗೊಳ್ಳಲಾಗುವುದು. ಸದರಿ ಪಠ್ಯಕ್ರಮ ಬೋಧನೆಗಾಗಿ ಕಾರ್ಯಕರ್ತರಿಗೆ ಅಗತ್ಯ ತರಬೇತಿ ನೀಡಲಾಗುವುದು ಎಂದರು. ಅಂಗನವಾಡಿ ಕಾರ್ಯಕರ್ತರಿಗೆ 6 ತಿಂಗಳಿನಿಂದ 1 ವರ್ಷದ ಡಿಪ್ಲೊಮೊ ತರಬೇತಿ ನೀಡಲಾಗುವುದು. ಎನ್ಇಪಿ ಪಠ್ಯಕ್ರಮ ಬೋಧನೆಗೆ ಹೊಸ ಶಿಕ್ಷಕರನ್ನು ನೇಮಿಸಿಕೊಳ್ಳುವುದಿಲ್ಲ ಎಂದು ಹೇಳಿದರು. ರಾಜ್ಯ ಸರ್ಕಾರ ಸದ್ಯಕ್ಕೆ ಎನ್ಇಪಿ ಜಾರಿ ಮಾಡಿಲ್ಲ. ತರಬೇತಿ ಸೇರಿ ಅಗತ್ಯವಾದ ಪೂರ್ವ ತರಬೇತಿ ನಡೆಸಲಾಗಿದೆ. 3-4 ತಿಂಗಳಲ್ಲಿ ಎಲ್ಲ ಸಿದ್ಧತೆಗಳನ್ನು ಪೂರ್ಣಗೊಳಿಸಲಾಗುವುದು. ಅದಕ್ಕಾಗಿಯೇ ಸಮಿತಿ ರಚಿಸಲಾಗಿದೆ. ಕೇಂದ್ರ ಸರ್ಕಾರವೇ ಶೀಘ್ರ ಶಾಲಾ ಪೂರ್ವ ಶಿಕ್ಷಣವನ್ನು ಘೋಷಣೆ ಮಾಡಲಿದೆ ಎಂದರು. ರಾಜ್ಯದ ಅಂಗನವಾಡಿಗಳ ಮೂಲಸೌಕರ್ಯ ಅಭಿವೃದ್ಧಿಗೆ ಹಲವು ಯೋಜನೆಗಳ ಅನುದಾನವನ್ನು ಬಳಕೆ ಮಾಡಲಾಗುತ್ತಿದೆ. ಬಜೆಟ್ನಲ್ಲಿ 1,877 ಹೊಸ ಅಂಗನವಾಡಿ ಕಟ್ಟಡಗಳನ್ನು ಘೋಷಿಸಲಾಗಿದೆ. ಮುಖ್ಯಮಂತ್ರಿ 4,780 ಹೊಸ ಅಂಗನವಾಡಿಗಳನ್ನು ಘೋಷಣೆ ಮಾಡಿದ್ದಾರೆ. 48 ವರ್ಷ ಮೇಲ್ಪಟ್ಟವರ ಹಿತರಕ್ಷಣೆಗೆ ಕ್ರಮ ಕೈಗೊಳ್ಳಲಾಗುವುದು. ರಾಜ್ಯದ 66,361 ಅಂಗನವಾಡಿಗಳ ಪೈಕಿ 20,000 ಅಂಗನವಾಡಿಗಳಲ್ಲಿ ಪಿಯುಸಿವರೆಗೂ ಕಲಿತವರಿದ್ದಾರೆ. ಎಸ್ಎಸ್ಎಲ್ಸಿ ಕಲಿತವರಿಗೆ ಅಗತ್ಯ ತರಬೇತಿ ನೀಡಲಾಗುವುದು ಎಂದರು. ನಾವೇನಂದ್ರೆ ಅವರು ಸಹಜವಾಗಿ ಅಸಾಧ್ಯವಾದದ್ದು ಹೇಗಾಗೋದಿಲ್ಲ. ಇದ್ದವ್ರ ಮೇಲೆ ಇವತ್ತು ನಾವು ಅವರಿಗೆ ಟ್ರೈನಿಂಗ್ ಪ್ರೋಗ್ರಾಮ್ ಕೊಟ್ಟು ಮತ್ತೆ ಈ ಹೊಸ ನೀತಿ ಪ್ರಕಾರ ಅವ್ರನ್ನ ಅಪ್ಡೇಟ್ ಮಾಡೋದು ಸರ್ಕಾರದ್ದು ಮತ್ತು ಇಲಾಖೆದ್ದು ಜವಾಬ್ದಾರಿ ಇತ್ತು. ಅದನ್ನ ಮಾಡ್ತೀವಿ. ಇರೋದಿಲ್ವೇ? ಅದಕ್ಕೆ ಈ ತರದ ಸಂಸ್ಥೆಯ ಮುಖಾಂತರ ಅವರಿಗೆ ಚಿಕಿತ್ಸೆಗಳನ್ನ ಕೊಡಿಸುವಂತ ಕೆಲಸವನ್ನ. ಸದಸ್ಯ ಪ್ರಾಣೇಶ್ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, 18 ವರ್ಷದೊಳಗಿನ HIV ಸೋಂಕಿತ ಮಕ್ಕಳ ಆರೈಕೆಗೆ ರಾಜ್ಯ ಸರ್ಕಾರ ಅಗತ್ಯ ಕ್ರಮ ಕೈಗೊಂಡಿದೆ. ಜಿಲ್ಲಾ ಆಸ್ಪತ್ರೆಗಳ ATR ಕೇಂದ್ರಗಳಲ್ಲಿ ಉಚಿತ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಸೋಂಕಿತ ಮಕ್ಕಳ ವಿಶೇಷ ಪಾಲನೆಗೆ ಮಾಸಿಕ 1,000 ರೂಪಾಯಿ ನೀಡಲಾಗುತ್ತಿದೆ ಎಂದರು. HIV ಸೋಂಕಿನಿಂದ ಬಳಲುತ್ತಿರುವ ಒಟ್ಟು 12,592 ಮಕ್ಕಳಿದ್ದಾರೆ. ಪ್ರತಿ ವರ್ಷ ಇವರ ಆರೈಕೆಗೆ 15 ಕೋಟಿ ರೂಪಾಯಿ ನೀಡಲಾಗುತ್ತಿದ್ದು, ಈ ವರ್ಷ 20 ಕೋಟಿ ರೂಪಾಯಿ ನೀಡಲಾಗಿದೆ. ಖಾಸಗಿ ಸಂಸ್ಥೆಗಳಿಗೆ ಚಿಕಿತ್ಸೆಗಾಗಿ ಅನುದಾನ ನೀಡುವ ಅಗತ್ಯ ಇಲ್ಲ ಎಂದರು. ಕೊನೆಯದು ಕೇಳಿದ್ದು ಇವತ್ತು ಖಾಸಗಿ ಆಸ್ಪತ್ರೆಗಳು ಕೊಟ್ಟರೆ ಅಂದ್ರೆ ಖಾಸಗಿ ಆಸ್ಪತ್ರೆ ಕೊಡತಕ್ಕಂಥ ಪ್ರಶ್ನೆ ನಮಗೆ ಬರೋದಿಲ್ಲ. ಯಾಕಂದ್ರೆ ನಮ್ಮದೇ ಸರ್ಕಾರಿ ಕೇಂದ್ರಗಳಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಪ್ರೈವೇಟ್ನರಿಗೆ ನಾವು ಕೊಡ್ತಕ್ಕಂಥ ಪ್ರಶ್ನೆ ಬಂದಿಲ್ಲ. ಅವ್ರಿಗೊಂದು ಹೆಚ್ಚಿನ ಕಾಳಜಿ ವಹಿಸಿ ಒಂದು ಮಾತನ್ನು ಕೂಡ ಸಲಹೆಯನ್ನು ಕೊಡ್ತಾ ಇದ್ದಾರೆ. ಇನ್ನು 5 ವರ್ಷದೊಳಗೆ ಕೊಟ್ಟಿರ್ತಕ್ಕಂಥ ಅನುದಾನ ಏನೆಂದರೆ ಪ್ರತಿ ವರ್ಷನೂ ಒಂದು 15 ಕೋಟಿಯನ್ನು ಕೊಡ್ತಿದ್ದು, ಈ ವರ್ಷ ಮತ್ತೊಂದು 5 ಕೋಟಿ 20 ಕೋಟಿಯನ್ನ ಇವತ್ತು ಇವರಿಗಾಗಿ ಈ ಮಕ್ಕಳಿಗಾಗಿ ಕೊಡ್ತಕ್ಕಂಥದ್ದು. ಇವತ್ತು ನಮ್ಮಲ್ಲಿ ವಿಶೇಷವಾಗಿ ರಾಜ್ಯದಲ್ಲಿ ಇವತ್ತು ಪೀಡಿತ ಮಕ್ಕಳು 3,102 ಮತ್ತು ಬಾಧಿತ ಮಕ್ಕಳು 9,482, ಒಟ್ಟು 12,590 ಮಕ್ಕಳಿಗೆ ಇವತ್ತು ನಮ್ಮ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಮತ್ತು ಈ ಟ್ರೀಟ್ಮೆಂಟಿನ ಸಲುವಾಗಿ ಅವರ ವಿದ್ಯಾಭ್ಯಾಸ ಸಲುವಾಗಿ ಕೊಡ್ತೀವಿ ಅನ್ನೋ ಮಾಹಿತಿಯನ್ನು ಕೊಡಲಿಕ್ಕೆ ಇಚ್ಛೆ. ವಿಧಾನಮಂಡಲದ ಅಧಿವೇಶನದ ಹಿನ್ನೆಲೆಯಲ್ಲಿ ಆಡಳಿತ ಮತ್ತು ಪ್ರತಿಪಕ್ಷಗಳು ಇಂದು ಸಂಜೆ ಶಾಸಕಾಂಗ ಸಭೆ ನಡೆಸಲಿವೆ. ಬಿಜೆಪಿ ಸಂಜೆ 6 ಗಂಟೆಗೆ, ಕಾಂಗ್ರೆಸ್ ಸಂಜೆ 6:30ಕ್ಕೆ ಸಭೆ ಆಯೋಜಿಸಿವೆ. ವಿಧಾನಮಂಡಲದಲ್ಲಿ ಚರ್ಚಿಸಬೇಕಾದ ವಿಷಯಗಳ ಕುರಿತು ಸಭೆಯಲ್ಲಿ ಸಮಾಲೋಚನೆ ನಡೆಸುವ ಸಾಧ್ಯತೆ ಇದೆ. ಫ್ರಾನ್ಸ್ ವಿದೇಶಾಂಗ ಸಚಿವೆ ಕ್ಯಾಥ್ರೀನ್ ಪೊಲೋನಾ 3 ದಿನಗಳ ಭಾರತ ಪ್ರವಾಸ ಕೈಗೊಂಡಿದ್ದು, ಇಂದು ದೆಹಲಿಗೆ ಆಗಮಿಸಲಿದ್ದಾರೆ. ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಅವರೊಂದಿಗೆ ದ್ವಿಪಕ್ಷೀಯ ಹಾಗೂ ಅಂತಾರಾಷ್ಟ್ರೀಯ ವಿದ್ಯಮಾನಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ. ನಂತರ ಕ್ಯಾಥ್ರೀನ್ ಮುಂಬೈ ಪ್ರವಾಸ ಕೈಗೊಳ್ಳಲಿದ್ದು, ಇದೇ 15ರಂದು ಕೈಗಾರಿಕೋದ್ಯಮಿಗಳೊಂದಿಗೆ ಚರ್ಚೆ ನಡೆಸಲಿದ್ದಾರೆ. ಫ್ರಾನ್ಸ್ ಮತ್ತು ಭಾರತದ ನಡುವೆ ದೀರ್ಘಾವಧಿಯ ಸಂಬಂಧವಿದ್ದು, ಈ ಭೇಟಿಯಿಂದ ವ್ಯಾಪಾರ, ವಹಿವಾಟು, ರಕ್ಷಣಾ ಸೇವೆ, ಶಿಕ್ಷಣ, ಆರೋಗ್ಯ ಕ್ಷೇತ್ರಗಳ ಸುಧಾರಣೆಗೆ ಸಹಕಾರಿಯಾಗಲಿದೆ ಎಂದು ವರದಿಯಾಗಿದೆ. ಅಲ್ಲದೆ ನೇಪಾಳ ವಿದೇಶಾಂಗ ಸಚಿವ ಭಾರತ್ ಪೌಡ್ಯಾಲ್ ಅವರು 2 ದಿನಗಳ ಭಾರತ ಪ್ರವಾಸ ಕೈಗೊಂಡಿದ್ದಾರೆ. ಭಾರತ ನೇಪಾಳ ವಿದೇಶಾಂಗ ಸಚಿವರು ಪರಸ್ಪರ ಚರ್ಚಿಸಿ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಡೆನ್ಮಾರ್ಕ್ ಪ್ರವಾಸದಲ್ಲಿರುವ ಕೇಂದ್ರ ಜಲಶಕ್ತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಅವರು ಕೋಪನ್ ಹೇಗನ್ನಲ್ಲಿ ನಡೆಯುತ್ತಿರುವ ವಿಶ್ವ ಜಲ ಸಮಾವೇಶ 2022ರಲ್ಲಿ ಪಾಲ್ಗೊಂಡರು. ನೀರಿನ ಪುನರ್ಬಳಕೆ, ಮಿತವ್ಯಯ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಸಮಾವೇಶದಲ್ಲಿ ಚರ್ಚೆ ನಡೆಯಿತು.
ಇದೇ ಸಂದರ್ಭದಲ್ಲಿ ಸಚಿವರು ಡೆನ್ಮಾರ್ಕ್ ಸಹಕಾರ ಸಚಿವ ಫ್ಲೆಮಿಂಗ್ ಮೊಲೆರ್ ಮಾರ್ಟಿನ್ ಸೇನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ನಂತರ ಭಾರತ ಡೆನ್ಮಾರ್ಕ್ ನಡುವೆ ನೀರಾವರಿ ವಲಯದಲ್ಲಿ ಪಾಲುದಾರಿಕೆ ಕುರಿತಂತೆ ಒಡಂಬಡಿಕೆಯೊಂದಕ್ಕೆ ಸಚಿವ ಶೇಖಾವತ್ ಮತ್ತು ಡೆನ್ಮಾರ್ಕ್ ಪರಿಸರ ಸಚಿವ ಲಿಯಾ ಮೆರ್ಮಲಿನ್ ಸಹಿ ಹಾಕಿದರು. ಬಳಿಕ ಸಚಿವರು ಡೆನ್ಮಾರ್ಕ್ನಲ್ಲಿರುವ ಭಾರತೀಯ ಸಮುದಾಯದೊಂದಿಗೆ ಸಂವಾದ ನಡೆಸಿದರು. ಪ್ರತಿಷ್ಠಿತ G20 ರಾಷ್ಟ್ರಗಳ ಒಕ್ಕೂಟದ ಅಧ್ಯಕ್ಷ ಸ್ಥಾನ ಭಾರತಕ್ಕೆ ಲಭ್ಯವಾಗಿದೆ. ಬರುವ ಡಿಸೆಂಬರ್ 1ರಿಂದ 2023ರ ನವೆಂಬರ್ 30ರವರೆಗೆ ಭಾರತ G20 ಅಧ್ಯಕ್ಷೀಯ ರಾಷ್ಟ್ರವಾಗಿ ಕಾರ್ಯನಿರ್ವಹಿಸಲಿದೆ. 1 ವರ್ಷದ ಈ ಅವಧಿಯಲ್ಲಿ ಸುಮಾರು 200ಕ್ಕೂ ಹೆಚ್ಚು ಸಿದ್ಧತಾ ಸಭೆ ಮತ್ತು ಇತರ ಸಮಾವೇಶಗಳನ್ನು ಭಾರತ ಆಯೋಜಿಸಲಿದ್ದು, ಮುಂದಿನ ವರ್ಷ ಸೆಪ್ಟೆಂಬರ್ 9 ಮತ್ತು 10ರಂದು G20 ಸರ್ಕಾರಿ ಮುಖ್ಯಸ್ಥರ ಶೃಂಗಸಭೆಯನ್ನು ದೆಹಲಿಯಲ್ಲಿ ಆಯೋಜಿಸಿದೆ. ಪ್ರಸ್ತುತ ಇಂಡೋನೇಷ್ಯಾ G20 ಅಧ್ಯಕ್ಷೀಯ ರಾಷ್ಟ್ರವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ ತಿಂಗಳ 15 ಮತ್ತು 16ರಂದು ಉಜ್ಬೆಕಿಸ್ತಾನದ ಸಮರ್ಕಂಡ್ಗೆ ಅಧಿಕೃತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಅವರು ಶಾಂಘೈ ಸಹಕಾರ ಸಂಘಟನೆಯ 22ನೇ ವಾರ್ಷಿಕ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಉಜ್ಬೆಕಿಸ್ತಾನದ ಅಧ್ಯಕ್ಷರ ಆಹ್ವಾನದ ಮೇರೆಗೆ ಪ್ರಧಾನಿ ಅವರ ಈ ಕಾರ್ಯಕ್ರಮ ನಿಗದಿಯಾಗಿದೆ. ವಿದೇಶಾಂಗ ಸಚಿವಾಲಯದ ಹೇಳಿಕೆ ಪ್ರಕಾರ SCO ಸಮ್ಮೇಳನದಲ್ಲಿ ಭವಿಷ್ಯದಲ್ಲಿ ಸದಸ್ಯ ರಾಷ್ಟ್ರಗಳು ಕೈಗೊಳ್ಳಬೇಕಾಗಿರುವ ಕಾರ್ಯಕ್ರಮಗಳ ಕುರಿತು ಚರ್ಚಿಸಲಾಗುತ್ತದೆ. ಅಲ್ಲದೆ ಉಜ್ಬೆಕಿಸ್ತಾನದ ಬಾಂಧವ್ಯ ವೃದ್ಧಿ ಸಂಬಂಧ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಆರ್ಥಿಕವಾಗಿ ಹಿಂದುಳಿದ ವರ್ಗದವರಿಗೆ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ 10% ಮೀಸಲಾತಿ ನೀಡುವ ಕುರಿತು ಸುಪ್ರೀಂ ಕೋರ್ಟ್ ಇಂದು ತೀರ್ಪು ಪ್ರಕಟಿಸಲಿದೆ. ಸುಪ್ರೀಂ ಕೋರ್ಟ್ನ 5 ನ್ಯಾಯಾಧೀಶರನ್ನು ಒಳಗೊಂಡ ಪೀಠ ಈ ತೀರ್ಪು ಪ್ರಕಟಿಸಲಿದೆ. ಮುಖ್ಯ ನ್ಯಾಯಮೂರ್ತಿಯನ್ನೊಳಗೊಂಡ 5 ನ್ಯಾಯಾಧೀಶರ ಪೀಠದಲ್ಲಿ ನ್ಯಾಯಮೂರ್ತಿ ದಿನೇಶ್ ಮಹೇಶ್ವರಿ, ನ್ಯಾಯಮೂರ್ತಿ ಎಸ್ ರವೀಂದ್ರ ಭಟ್, ನ್ಯಾಯಮೂರ್ತಿ ಬೇಲಾಂ ಎಂ ತ್ರಿವೇದಿ ಹಾಗೂ ನ್ಯಾಯಮೂರ್ತಿ JB ಪಾದ್ರಿವಾಲ್ ಅವರನ್ನೊಳಗೊಂಡ ಪೀಠ ತೀರ್ಪು ಪ್ರಕಟಿಸಲಿದೆ. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 4,369 ಹೊಸ ಕೊರೋನಾ ಸೋಂಕು ಪ್ರಕರಣಗಳು ದಾಖಲಾಗಿವೆ. ಇದುವರೆಗೆ ಗುಣಮುಖರಾದವರ ಒಟ್ಟು ಸಂಖ್ಯೆ 4,39,30,417ಕ್ಕೆ ಹೆಚ್ಚಳವಾಗಿದೆ. ಚೇತರಿಕೆ ಪ್ರಮಾಣ 98.71ರಷ್ಟಿದೆ. ಒಟ್ಟಾರೆ 46,347 ಸಕ್ರಿಯ ಪ್ರಕರಣಗಳಿವೆ. ಈ ಪ್ರಮಾಣ 0.10%. ಒಟ್ಟು ಮೃತಪಟ್ಟವರ ಸಂಖ್ಯೆ 5,28,185ಕ್ಕೆ ಏರಿಕೆಯಾಗಿದೆ. ಈ ಪ್ರಮಾಣ 1.19%. ವಿಶ್ವದಲ್ಲೇ ಅತಿ ಹೆಚ್ಚು ಲಸಿಕೆ ನೀಡಿರುವ ದೇಶಗಳ ಪೈಕಿ ಭಾರತ ಮುಂಚೂಣಿಯಲ್ಲಿದೆ. ಇದುವರೆಗೆ ದೇಶದಾದ್ಯಂತ ಒಟ್ಟು 247,80,80,693 ಡೋಸ್ ಲಸಿಕೆ ನೀಡಲಾಗಿದೆ. ನಿನ್ನೆ ಒಂದೇ ದಿನ 21,67,644 ಡೋಸ್ ಲಸಿಕೆ ನೀಡಲಾಗಿದೆ. ದೇಶದಲ್ಲಿ ಕೊರೋನಾ ಮಾದರಿಗಳ ಪರೀಕ್ಷಾ ಸಾಮರ್ಥ್ಯದಲ್ಲಿ ನಿರಂತರ ಹೆಚ್ಚಳ ಮಾಡಲಾಗುತ್ತಿದ್ದು, ಇದುವರೆಗೆ ಒಟ್ಟು 88,99,43,859 ಮಂದಿಗೆ ಕೊರೋನಾ ಮಾದರಿ ಪರೀಕ್ಷೆ ನಡೆಸಲಾಗಿದೆ. ನಿನ್ನೆ 3,50,468 ಮಂದಿಯ ಮಾದರಿ ಪರೀಕ್ಷಿಸಲಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ICMR ತಿಳಿಸಿದೆ. ಸಬ್ ಇನ್ಸ್ಪೆಕ್ಟರ್ ನೇಮಕಾತಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಂಗಳೂರು ಸೇರಿ ದೇಶದ 33 ಸ್ಥಳಗಳಲ್ಲಿ ಕೇಂದ್ರೀಯ ತನಿಖಾ ದಳ CBI ಇಂದು ದಾಳಿ ನಡೆಸಿದೆ. ದೆಹಲಿ, ಗುಜರಾತ್ನ ಗಾಂಧಿನಗರ, ಫಾಜಿಯಾಬಾದ್, ಜಮ್ಮು, ಶ್ರೀನಗರ ಸೇರಿದಂತೆ ವಿವಿಧೆಡೆ ಏಕಕಾಲಕ್ಕೆ ದಾಳಿ ನಡೆಸಿ ಮಹತ್ವದ ದಾಖಲೆಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ವರದಿ ತಿಳಿಸಿದೆ. ಕಳೆದ 3 ದಿನಗಳಿಂದ ಗಡಿ ಜಿಲ್ಲೆ ಬೆಳಗಾವಿ ಸೇರಿ ಪಶ್ಚಿಮ ಘಟ್ಟಗಳಲ್ಲಿ ಸುರಿಯುತ್ತಿರುವ ನಿರಂತರ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಘಟಪ್ರಭಾ, ಮಲಪ್ರಭಾ ಹಾಗೂ ಹಿರಣ್ಯಕೇಶಿ ನದಿಗಳಲ್ಲಿನ ನೀರಿನ ಒಳಹರಿವು ಹೆಚ್ಚಳವಾಗಿದೆ. ಹಿಡಲ್ಕಲ್ ಜಲಾಶಯ ಸೇರಿದಂತೆ ಬಳ್ಳಾರಿ ನಾಲಾ, ಹಿರಣ್ಯಕೇಶಿ ನದಿ ಸೇರಿ ಒಟ್ಟು 37,000 ಕ್ಯೂಸೆಕ್ಸ್ ನೀರನ್ನು ಘಟಪ್ರಭಾ ನದಿಗೆ ಹರಿಯಬಿಡಲಾಗಿದೆ. ಇದರಿಂದ ಗೋಕಾಕ್ ಮತ್ತು ಮೂಡಲಗಿ ತಾಲೂಕಿನ ನದಿ ಪಾತ್ರದ ಗ್ರಾಮಗಳಲ್ಲಿ ಮತ್ತೆ ಪ್ರವಾಹ ಭೀತಿ ಎದುರಾಗಿದೆ. ಅಲ್ಲದೆ ಪಶ್ಚಿಮ ಘಟ್ಟಗಳಲ್ಲಿ ಕಣಕುಂಬಿ ಹಾಗೂ ಖಾನಾಪುರ ಭಾಗದಲ್ಲಿ ಅಧಿಕ ಮಳೆ ಸುರಿಯುತ್ತಿರುವ ಪರಿಣಾಮ ಮಲಪ್ರಭಾ ನದಿಯ ನೀರಿನ ಒಳಹರಿವು ಹೆಚ್ಚಳವಾಗಿದೆ. ಕೃಷ್ಣಾ, ವೇದಗಂಗಾ, ದೂದ್ಗಂಗಾ ಹಾಗೂ ಹಿರಣ್ಯಕೇಶಿ ನದಿ ನೀರಿನ ಮಟ್ಟವು ಹೆಚ್ಚಳವಾಗಿದ್ದು, ಇದರಿಂದ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ವೇದಗಂಗಾ ನದಿಯ ಜತ್ರಾಟ್, ಬೀವಶಿ, ಅಕ್ಕೋಳ, ಸಿದ್ನಾಳ್ ಗ್ರಾಮದ ಸಂಪರ್ಕ ಸೇತುವೆಗಳು ಮುಳುಗಡೆಯಾಗಿವೆ. ನಿರಂತರ ಮಳೆಗೆ ಬೆಳಗಾವಿ ಜಿಲ್ಲೆಯಲ್ಲಿ 35ಕ್ಕೂ ಅಧಿಕ ಮನೆಗಳು ಕುಸಿದಿದ್ದು, ನದಿಯ ಒಳಹರಿವು ಸಹ ಹೆಚ್ಚಳವಾಗಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ನದಿ ಪಾತ್ರದ ಜನರಿಗೆ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಸೂಚನೆ ನೀಡಿದೆ. ಸಾಮಾನುಗಳು ಹಾಗೂ ಜಾನುವಾರುಗಳನ್ನು ತೆಗೆದುಕೊಂಡು ಸುರಕ್ಷಿತ ಸ್ಥಳಕ್ಕೆ
ಹೋಗಬೇಕಂತ ತಮ್ಮಲ್ಲಿ ವಿನಂತಿ. ಸಾರ್ವಜನಿಕರು ಗಮನಿಸಿ, ಬೆಲೆ ಬಾಳುವ ಸಾಮಾನುಗಳು ಹಾಗೂ ಜಾನುವಾರುಗಳನ್ನು ತೆಗೆದುಕೊಂಡು ಸುರಕ್ಷಿತ ಸ್ಥಳಕ್ಕೆ ಹೋಗಬೇಕಂತ ತಮ್ಮಲ್ಲಿ ವಿನಂತಿ. ಇದು ತಾಲೂಕು ಆಡಳಿತ ಹಾಗೂ ನಗರಸಭೆಯ ಪ್ರಕಟಣೆ. ಸಾರ್ವಜನಿಕ ಪ್ರತಿ ವರ್ಷ ಮಳೆಗಾಲದಲ್ಲಿ ಇಲ್ಲಿನ ಗ್ರಾಮಗಳು ಪ್ರವಾಹ ಭೀತಿ ಎದುರಿಸುತ್ತಿದ್ದು ಸರ್ಕಾರ ಇದಕ್ಕೆ ಸೂಕ್ತ ಪರಿಹಾರ ಕಲ್ಪಿಸಬೇಕು ಎಂದು ಮನವಿ ಮಾಡಿದರು. ಇನ್ನು ನೀರು ಏರಾತ್ಲೈತಿ, ನಾ ಅದ್ರ ತಾಲೂಕು ಆಡಳಿತ ಆತು ನಗರಸಭೆದವ್ರು ಆತು ಇನ್ನೂ ಬಂದು ಒಂದಿಟ್ಟು ಏನು ಹೇಳಿಲ್ಲ ಬಿಟ್ಟಿಲ್ಲ. ಜಂಜಿ ಖಾನೆ ಅಂತ ಇನ್ನೂ ಸರಿದಿಲ್ಲ. ಇವು ಈ ಬಡವ್ರ ಮಂದಿ ಎಲ್ಲಿ ಇರ್ಬೇಕು ಅನ್ನೋದು ತಿಳಿವತ್ತು. ಮಕ್ಕಳೆಲ್ಲ ಹಂಗ ಅಡ್ಡಾಡ್ತಿದ್ದಾರೆ, ಅವಕ್ಕೆ ಎಲ್ಲಿ ಹೋಗಿ ಇರ್ಬೇಕು ಅನ್ನೋದು ತಿಳಿವತ್ತು. ನಾನು ತಾಲೂಕಿನ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ನಿರಂತರವಾಗಿ ಸುರಿಯುತ್ತಿರುವ ಮಳೆಗೆ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿದ್ದು ಸಾರ್ವಜನಿಕರು ಸುರಕ್ಷಿತ ಪ್ರದೇಶಗಳಿಗೆ ತೆರಳುವಂತೆ ಸೂಚಿಸಿದರು. ತಮ್ಮ ಕೊಟ್ಟಿರ್ತಕ್ಕಂಥ ಸೂಚನೆಗಳನ್ನು ದಯವಿಟ್ಟು ಪಾಲಿಸಬೇಕು ಮತ್ತು ನಾನು ಈಗಾಗಲೇ ತಾಲೂಕು ಆಡಳಿತಕ್ಕೂ ಕೂಡ ಸೂಚನೆಯನ್ನು ಕೊಟ್ಟಿದ್ದೇನೆ. ಈ ಮಳೆ ಬಾಧಿತ ಆಗತಕ್ಕಂಥ ಏನು ಗ್ರಾಮಗಳಿದ್ದಾವೆ ಆ ಗ್ರಾಮಗಳಲ್ಲಿರ್ತಕ್ಕಂಥ ವಿಲೇಜ್ ಅಕೌಂಟೆಂಟು ಅಂದರೆ ಗ್ರಾಮ ಲೆಕ್ಕಿಗ ಮತ್ತು ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ PDO ಅಂತ ಏನು ಕರೀತೀರಿ ಅವರಿಬ್ಬರು ಕೂಡ ಗಮನವನ್ನು ಹರಿಸಬೇಕನ್ನುವಂಥದ್ದು ತಹಸೀಲ್ದಾರ್ ಮುಖಾಂತರ ಅವರಿಗೆ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. ಈ 56,000 ಕ್ಯೂಸೆಕ್ಸ್ ಗೋಕಾಕ್ ತಹಶೀಲ್ದಾರ್ ಪ್ರಕಾಶ್ ಹೋಳೆಪ್ಪಗೋಳ ಘಟಪ್ರಭಾ ಮಲಪ್ರಭಾ ಸೇರಿ ಹಲವು ಜಲಾಶಯಗಳಿದ್ದ ನದಿಗಳಿಗೆ 56,000 ಕ್ಯೂಸೆಕ್ಸ್ ನೀರು ಹರಿಬಿಡಲಾಗಿದ್ದು ಜಿಲ್ಲೆಯಲ್ಲಿನ ಮಳೆ ಪರಿಸ್ಥಿತಿ ನಿರ್ವಹಣೆಗೆ ಅಗತ್ಯ ಕ್ರಮ ಕೈಗೊಂಡಿರುವುದಾಗಿ ತಿಳಿಸಿದರು. ಹೆಚ್ಚುವರಿಯಾಗಿ ಮುಂಜಾಗ್ರತಾ ಕ್ರಮಗಳನ್ನು ಏನೇನು ತಗೊಳ್ಬೇಕು, ಕಾಳಜಿ ಕೇಂದ್ರಗಳನ್ನು ಮಾಡುವ ಬಗ್ಗೆ ಆಯಿತು, ಎಲ್ಲ ತಯಾರಿಯನ್ನು ತಾಲೂಕು ಆಡಳಿತ ಮಾಡಿಕೊಂಡಿದೆ. ಆಮೇಲೆ ಎಲ್ಲ ನಮ್ಮ ಅಧಿಕಾರಿಗಳು ಗ್ರಾಮೀಣ ಭಾಗದಲ್ಲಿ ಆಯಿತು, ಸಿಟಿನಲ್ಲಿ ಆಯಿತು, ಎಲ್ಲರೂ ನಮ್ಮ ಅಧಿಕಾರಿಗಳು ಫೀಲ್ಡ್ನಲ್ಲಿದ್ದಾರೆ, ಕ್ಲೋಸ್ ಆಗಿ ಮಾನಿಟರ್ ಮಾಡ್ತಾ ಇದ್ದೀವಿ. ಈಗ ಇರುವಂಥ ನೀರಿನ ಪ್ರಮಾಣವನ್ನು ಹೊರತುಪಡಿಸಿ ಹೆಚ್ಚುವರಿ ನೀರನ್ನು ಡ್ಯಾಮ್ ಅಥಾರಿಟಿಯವರು ಸದ್ಯಕ್ಕೆ ಬಿಡುಗಡೆಗೊಳಿಸುವುದಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಆಯುಷ್ಮಾನ್ ಭಾರತ್ ಹೆಲ್ತ್ ಖಾತೆ ಆಭಾ ಕಾರ್ಡ್ ನೋಂದಣಿ ಪ್ರಕ್ರಿಯೆಯಲ್ಲಿ ಚಿತ್ರದುರ್ಗ ಜಿಲ್ಲೆ ಮೊದಲ ಸ್ಥಾನ ಪಡೆದಿದೆ. ಕೇಂದ್ರ ಸರ್ಕಾರ ಜನರ ಆರೋಗ್ಯ ಸೇವೆಯನ್ನು ಡಿಜಿಟಲೀಕರಣ ಮಾಡುವ ಹಿನ್ನೆಲೆಯಲ್ಲಿ ಆಭಾ ಕಾರ್ಡ್ ಆರಂಭಿಸಿದ್ದು ಜಿಲ್ಲೆಯ ಆರೋಗ್ಯ ಕೇಂದ್ರಗಳಲ್ಲಿ ಉಚಿತವಾಗಿ ಆಭಾ ಕಾರ್ಡ್ ಮಾಡಿಕೊಡಲಾಗುತ್ತಿದೆ. ಈ ಕಾರ್ಡ್ 14 ಅಂಕಿ ಸಂಖ್ಯೆ ಹೊಂದಿದೆ. ಅಲ್ಲದೆ ಜನರು ಆಭಾ ಕಾರ್ಡ್ ಮೂಲಕ ದೇಶದ ಯಾವುದೇ ಭಾಗದಲ್ಲಿ ತಮ್ಮ ಆರೋಗ್ಯ ಮಾಹಿತಿಯ ದಾಖಲೆಗಳನ್ನು ನಿರ್ವಹಣೆ ಮಾಡಬಹುದಾಗಿದೆ. ಬೇಗ ಇದು ರಿಪೋರ್ಟ್ಸ್ ಎಲ್ಲ ಸಿಗುತ್ತೆ. ಡಿಡಿ ನ್ಯೂಸ್ನೊಂದಿಗೆ ಫಲಾನುಭವಿ ಅಮೃತ ಆಭಾ ಕಾರ್ಡ್ನಿಂದಾಗಿ ವೈದ್ಯಕೀಯ ಸೇವೆಗಳನ್ನು ಸರಳವಾಗಿ ಪಡೆದುಕೊಳ್ಳಬಹುದಾಗಿದೆ ಎಂದು ಹೇಳಿದರು. ಅದರಿಂದ ಬೇಗನೆ ಎಲ್ಲ ಸಿಗುತ್ತೆ ಅಂತ. ಆದರೆ ಈಗ ಆಭಾ ಕಾರ್ಡ್ ಮಾಡಿಸಿರೋದ್ರಿಂದ ಎಲ್ಲ ಮಾಹಿತಿನೂ ಒಂದೇ ಕಡೆ ಸಿಗುತ್ತೆ, ವೈದ್ಯಕೀಯ ಮಾಹಿತಿಗಳು ಸಿಗುತ್ತೆ ಮತ್ತು ನಮ್ಮ ರಿಪೋರ್ಟ್ಸ್ದೆಲ್ಲ ಇನ್ಫಾರ್ಮೇಷನ್ ಎಲ್ಲ ಸಿಗುತ್ತೆ. ಇದನ್ನು ಎಲ್ಲರೂ ಯೂಸ್ ಮಾಡ್ಕೊಳ್ಳಿ. ಎಲ್ರೂ ಆಭಾ ಕಾರ್ಡ್ನ ಮಾಡಿಸಿ, ಎಲ್ರಿಗೂ ಯೂಸ್ ಆಗುತ್ತೆ. ಗ್ರಾಮಸ್ಥೆ ವಿಜಯಲಕ್ಷ್ಮಿ ಆರೋಗ್ಯ ಇಲಾಖೆ ಸಿಬ್ಬಂದಿ ಮನೆ ಬಾಗಿಲಿಗೆ ಬಂದು ಉಚಿತವಾಗಿ ಆಭಾ ಕಾರ್ಡ್ ಮಾಡಿಕೊಡುತ್ತಿರುವುದರಿಂದ ಬಡವರಿಗೆ ಅನುಕೂಲವಾಗಿದೆ ಎಂದು ತಿಳಿಸಿದರು. ಮಾಡಿಕೊಡೋದ್ರಿಂದ ಬಡವರಿಗೆ ಅನುಕೂಲ ಆಗ್ತದೆ. ಅಕಸ್ಮಾತ್ ಇವರು ಬೇರೆ ಜನಗಳು ಬೇರೆ ಕಡೆ ಹೋಗ್ಬೇಕು ಅಂತಂದರೆ ಅವ್ರ ಕೆಲಸ ಬಿಟ್ಟು ಹೋಗ್ಬೇಕಾಗುತ್ತೆ, ಅವ್ರು ಒಂದಿನ ದಿನ ಕೂಲಿನೂ ಹೋಗುತ್ತೆ. ಇವರು ಉಚಿತವಾಗಿ ಮಾಡಿಕೊಡೋದ್ರಿಂದ ನಮಗೆಲ್ಲರಿಗೂ ಅನುಕೂಲ ಆಗ್ತದೆ. ಬಡವರಿಗೆ ದಯವಿಟ್ಟು ಎಲ್ಲರೂ ಈ ಕಾರ್ಡ್ ಆಭಾ ಕಾರ್ಡನ್ನು ಉಪಯೋಗಿಸ್ಕೊಳ್ರಿ ಅಂತ ಹೇಳ್ತಾ ಇದ್ದೀನಿ. ಮನೆ ಮನೆಗೂ ಬಂದು ಮಾಡ್ತಾ ಇದ್ದಾರೆ ಸರ್ ಇಲ್ಲೇ ಉಚಿತವಾಗಿ. ಇದರಿಂದ ಜಿಲ್ಲಾ ಪ್ರಾಥಮಿಕ ಆರೋಗ್ಯ ಕೇಂದ್ರ ವೈದ್ಯಾಧಿಕಾರಿ ಮಂಜುನಾಥ್ ಕೇಂದ್ರ ಸರ್ಕಾರ ಆಯುಷ್ಮಾನ್ ಭಾರತ್ ಯೋಜನೆಯಡಿ ಆರಂಭಿಸಿರುವ ಆಭಾ ಕಾರ್ಡ್ ಕುರಿತು ಅಂಗನವಾಡಿ ಕಾರ್ಯಕರ್ತರು ಹಾಗೂ ಆಶಾ ಕಾರ್ಯಕರ್ತರ ಸಹಕಾರದೊಂದಿಗೆ ಜನರಿಗೆ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ಎಲ್ಲ ಆನ್ಲೈನ್ ಅಪ್ಲೋಡ್ ಆಗಿರೋ ಕಾರಣದಿಂದ ಅದು ಅವ್ರು ಕಳ್ಕೊಂಡ್ರು, ಹಾರ್ಡ್ ರೆಕಾರ್ಡ್ಸ್ನ ಅವ್ರು ಕಳ್ಕೊಂಡ್ರು ಸಾಫ್ಟ್ ಕಾಪಿ ಯಾವಾಗಲೂ ಅವೈಲೇಬಲ್ ಇರುತ್ತೆ. ಪೇಷಂಟ್ ಆಭಾ ನಂಬರ್ 1 ಪಡೆದುಕೊಂಡು ಎಲ್ಲೇ ಹೋದ್ರೂ ಆ ನಂಬರ್ 1 ಅವರು ನೆನಪು ಮಾಡ್ಕೊಂಡು ಜನಸಾಮಾನ್ಯರಿಗೆ ಏನು ಅಲ್ಲಿನ ವೈದ್ಯಾಧಿಕಾರಿಗಳಿಗೆ ಅಥವಾ ಡಾಕ್ಟರ್ಗಳಿಗೆ ತಿಳಿಸಿದ್ರೆ ಸಾಕು ಅವರ ಹಳೆಯ ರೆಕಾರ್ಡ್ಸ್ಗಳೆಲ್ಲ ಅವ್ರಿಗೆ ಸುಲಭವಾಗಿ ಸಿಕ್ಕೋಗುತ್ತೆ. ಅದರಿಂದ ಪೇಷಂಟ್ ಚಿಕಿತ್ಸೆಯಲ್ಲಿ ಬಹಳ ಅನುಕೂಲ ಆಗುತ್ತೆ. ಮೈಸೂರಿನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಚೇರಿಯಲ್ಲಿ ರಾಷ್ಟ್ರೀಯ ಪೋಷಣ್ ಅಭಿಯಾನ ಹಾಗೂ ರಾಷ್ಟ್ರೀಯ ಪೋಷಣ ಸಪ್ತಾಹ ಕಾರ್ಯಕ್ರಮ ನಿನ್ನೆ ನಡೆಯಿತು. ಅಭಿಯಾನದಲ್ಲಿ ಜಿಲ್ಲೆಯ ಹಲವು ಭಾಗದ ಗ್ರಾಮೀಣ ಮಹಿಳೆಯರು ಭಾಗವಹಿಸಿದ್ದರು.
ಜಿಲ್ಲೆಯಲ್ಲಿ 82,000ಕ್ಕೂ ಹೆಚ್ಚು ಗರ್ಭಿಣಿಯರು ಮಾತೃವಂದನಾ ಯೋಜನೆಯ ಸದುಪಯೋಗ ಪಡೆದುಕೊಂಡಿದ್ದು, ಕಾರ್ಯಕ್ರಮದಲ್ಲಿ ಗರ್ಭಿಣಿ ಮಹಿಳೆಯರಿಗೆ ಸ್ಥಳೀಯವಾಗಿ ಸಿಗುವ ಪೌಷ್ಟಿಕ ಆಹಾರ ಬಳಕೆ ಕುರಿತು ಮಾಹಿತಿ ಒದಗಿಸಲಾಯಿತು. ಅಲ್ಲದೆ ಯೋಜನೆಯ ಫಲಾನುಭವಿಗಳಿಗೆ 5,000 ರೂಪಾಯಿಗಳ ಆರ್ಥಿಕ ನೆರವಿನ ಚೆಕ್ ವಿತರಿಸಲಾಯಿತು. ಡಿಡಿ ನ್ಯೂಸ್ನೊಂದಿಗೆ ಫಲಾನುಭವಿ ರಮ್ಯಾ ಮೊದಲ ಬಾರಿ ಗರ್ಭಿಣಿಯಾದ ಮಹಿಳೆಯರಿಗೆ ಪೋಷಣ ಅಭಿಯಾನ ಯೋಜನೆಯಡಿ ಪೌಷ್ಟಿಕ ಆಹಾರ ಮತ್ತು ಆರ್ಥಿಕ ನೆರವು ನೀಡುತ್ತಿರುವುದು ಸಹಕಾರಿಯಾಗಿದೆ ಎಂದರು. ಪ್ರತಿಯೊಬ್ಬರು ಮೊದಲನೇ ಸಲ ಗರ್ಭಿಣಿ ಆಗಿರ್ತಾರಲ್ಲ ಅವ್ರಿಗೆ ತುಂಬ ಉಪಯೋಗ ಆಗ್ತಾ ಇದೆ. ಮತ್ತು ಅದರಲ್ಲಿ 5,000 ಬರುತ್ತೆ. ಅದು ಅವ್ರಿಗೆ ಗರ್ಭಿಣಿಯಾದಾಗಿಂದ ಅವ್ರಿಗೆ ತುಂಬ ಉಪಯೋಗ ಆಗುತ್ತೆ. ಆ್ಯಂಡ್ ಫಸ್ಟ್ ಪ್ರೆಗ್ನೆನ್ಸಿ ಆದಾಗ ನನಗೆ ಮತ್ತೋರ್ವ ಫಲಾನುಭವಿ ನಿಖಿತಾ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಆರೋಗ್ಯ ಇಲಾಖೆ ಸಿಬ್ಬಂದಿ ಗರ್ಭಿಣಿ ಮಹಿಳೆಯರ ಆರೋಗ್ಯ ತಪಾಸಣೆ ಜೊತೆ ಪೌಷ್ಟಿಕ ಆಹಾರ ಬಳಕೆ ಹಾಗೂ ಸರ್ಕಾರದ ಯೋಜನೆಗಳ ಕುರಿತು ಮಾಹಿತಿ ನೀಡುತ್ತಿರುವುದು ಯೋಜನೆಯ ಲಾಭ ಪಡೆಯಲು ಅನುಕೂಲವಾಗಿದೆ ಎಂದರು. ಇದು ಮಾತೃವಂದನಾ ಯೋಜನೆ ನಾನು ತುಂಬ ಹೆಲ್ಪ್ಫುಲ್ ಆಗಿದೆ. ಮತ್ತು ನಾನು ಈ ಅಮೌಂಟ್ನ ನಾನು ಮಿಸ್ಯೂಸ್ ಮಾಡಿಕೊಳ್ಳದೆ ನನ್ನ ಪಾಪುಗೆ ತುಂಬಾ ಪೌಷ್ಟಿಕ ಆಹಾರಕ್ಕೋಸ್ಕರ ನಾನು ಯೂಸ್ ಮಾಡ್ಕೊತೀನಿ ಈ ಅಮೌಂಟ್ನ. ಅವ್ರಿಗೆ ನಾವು ಗುರುತಿಸ್ಕೋತೀವಿ. ಅಭಿಯಾನದ ಮೇಲ್ವಿಚಾರಕಿ ಇಂದ್ರಮ್ಮ ಗರ್ಭಿಣಿ ಮಹಿಳೆಯರು ಹಾಗೂ ಮಕ್ಕಳ ಅಪೌಷ್ಟಿಕತೆಯನ್ನು ನಿವಾರಿಸಲು ಸರ್ಕಾರ ಪೋಷಣ್ ಅಭಿಯಾನವನ್ನು ಜಾರಿಗೆ ತಂದಿದ್ದು, ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚಿನ ಅರಿವು ಮೂಡಿಸಲಾಗುತ್ತಿದೆ ಎಂದು ತಿಳಿಸಿದರು. ಆಹಾರ ಇದು ಮಾಡಿ ಮಗುನೂ ಸಹ ಪೌಷ್ಟಿಕಯುತವಾಗಿ ತುಂಬ ಆರೋಗ್ಯವಂತ ಆಗಲಿ ಅನ್ನೋ ಉದ್ದೇಶದಿಂದ ನಾವು ಅವ್ರಿಗೆ ಕೊಡ್ತೀವಿ. ಮತ್ತೆ ಡೆಲಿವರಿ ಆದಾಗ ಒಂದನೇ ವರಸೆ, 2ನೇ ವರಸೆ, 3ನೇ ವರಸೆ ಚುಚ್ಚುಮದ್ದು ತೆಗೆದುಕೊಂಡಾಗ ಮತ್ತೆ 2,000 ಗರ್ಭಿಣಿಯರ ಅಕೌಂಟ್ಗೆ ಜಮಾ ಆಗುತ್ತದೆ. ಆವಾಗಲೂ ಸಹ ಮಗುವಿನ ಆರೈಕೆಗೆ ಅದು 2,000ನ ಬಳಸ್ಕೊಳ್ಳಿ ಅಂತ ನಾವು ಹೇಳಿರ್ತೀವಿ. ಇದೇ ರೀತಿ ನಾವು ಅದನ್ನು ಫಾಲೋ ಅಪ್ ಮಾಡ್ತಾ ಇರ್ತೀವಿ. ಮತ್ತು ಅದನ್ನು ಅವ್ರ ಮನೆ ಭೇಟಿ ಮಾಡಿ ಯಾವುದಕ್ಕೆ ಉಪಯೋಗಿಸ್ಕೊಂಡವ್ರೆ ಅನ್ನೋದು ಸಹ ನೋಡ್ತೀವಿ. ಇದು ಬಹಳ ಪ್ರಯೋಜನ ಆಗಿದೆ ನಮ್ಮ ಇಲಾಖೆಗೆ. ಎಲ್ಲ ಗರ್ಭಿಣಿಯರು ಈ ಸದುಪಯೋಗನ ಪಡಿಸ್ಕೊಂಡಿದ್ದಾರೆ. ಈಗಾಗಲೇ ನಾವು ನಮ್ಮ ಜಿಲ್ಲೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಬಸವರಾಜ್ ಜಿಲ್ಲೆಯಲ್ಲಿ ಅಪೌಷ್ಟಿಕತೆ ಹಾಗೂ ರಕ್ತಹೀನತೆಯನ್ನು ಹೋಗಲಾಡಿಸಲು ರಾಷ್ಟ್ರೀಯ ಪೋಷಣಾ ಅಭಿಯಾನ ಮಾಸಾಚರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಜನರು ಯೋಜನೆಯ ಲಾಭ ಪಡೆಯುತ್ತಿರುವುದು ಉತ್ತಮ ಬೆಳವಣಿಗೆಯಾಗಿದೆ ಎಂದರು. ಒಂದು ಯೋಜನೆಯ ಮುಖ್ಯ ಉದ್ದೇಶ ಆಗಿದೆ. ಹಾಗಾಗಿ ಇದರ ಉದ್ದೇಶವನ್ನು ಸಾರ್ವಜನಿಕರು ಸದುಪಯೋಗಪಡಿಸ್ಕೊಂಡಿದ್ದಾರೆ. 82,000 ಜನ ಈ ಒಂದು ಉದ್ದೇಶವನ್ನು ಪ್ರಯೋಜನ ಪಡ್ಕೊಂಡು ಈ ಉದ್ದೇಶವನ್ನು ಸಫಲಗೊಳಿಸಿದ್ದಾರೆ. ಅದೇ ರೀತಿ ಅಪೌಷ್ಟಿಕತೆಯನ್ನು ಹೋಗಲಾಡಿಸುವಂಥದ್ದು, ರಕ್ತಹೀನತೆಯನ್ನು ಕಡಿಮೆ ಮಾಡುವಂಥದ್ದು ಮತ್ತು ಪ್ರತಿಯೊಂದು ಸ್ಥಳೀಯವಾಗಿ ಸಿಗ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಬಳಸ್ಕೊಂಡು ಆ ಅಪೌಷ್ಟಿಕತೆಯನ್ನು ಹೋಗಲಾಡಿಸುವಂಥ ಒಂದು ವ್ಯವಸ್ಥೆಯನ್ನು ನಾವು ಜಿಲ್ಲೆಯಾದ್ಯಂತ ಮಾಡ್ತಾ ಇದ್ದೇವೆ. ಇದು ಕೋಲಾರ ಜಿಲ್ಲಾ ನ್ಯಾಯಾಲಯ ಸಂಕೀರ್ಣದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಕಾರ್ಮಿಕ ಮತ್ತು ವಕೀಲರ ಸಂಘ ಇವರ ಸಂಯುಕ್ತಾಶ್ರಯದಲ್ಲಿ ಶ್ರಮ ಸಂಜೀವಿನಿ ಸಂಚಾರಿ ವಾಹನವನ್ನು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಅಧ್ಯಕ್ಷ ಕೆಆರ್ ನಾಗರಾಜ್ ನಿನ್ನೆ ಉದ್ಘಾಟಿಸಿದರು. ಬಳಿಕ ಅವರು ಕಾರ್ಮಿಕರ ಆರೋಗ್ಯ ತಪಾಸಣೆ ಹಿನ್ನೆಲೆಯಲ್ಲಿ ಆರಂಭಿಸಿರುವ ಶ್ರಮಿಕ್ ಸಂಜೀವಿನಿ ಸಂಚಾರಿ ಚಿಕಿತ್ಸಾ ವಾಹನದ ಸದುಪಯೋಗವನ್ನು ಕಾರ್ಮಿಕರು ಪಡೆದುಕೊಳ್ಳಬೇಕು ಎಂದು ಹೇಳಿದರು. ಆರೋಗ್ಯ ಇಲಾಖೆ ಸಿಬ್ಬಂದಿ ಜಿಲ್ಲೆಯ ಕಾರ್ಮಿಕರ ಆರೋಗ್ಯ ತಪಾಸಣೆ ಮಾಡಿ ಚಿಕಿತ್ಸೆ ನೀಡಿದರು. ಡಿಡಿ ನ್ಯೂಸ್ನೊಂದಿಗೆ ಕಾರ್ಮಿಕ ನಾರಾಯಣಸ್ವಾಮಿ ಕಾರ್ಮಿಕರ ಆರೋಗ್ಯ ಕಾಳಜಿಯಿಂದ ಆರಂಭಿಸಿರುವ ಶ್ರಮಿಕ್ ಸಂಜೀವಿನಿ ಸಂಚಾರಿ ವಾಹನ ಅನುಕೂಲವಾಗಿದೆ ಎಂದು ತಿಳಿಸಿದರು. ಶುಗರ್ ಇರೋದು ಕನ್ಫರ್ಮ್ ಆಯಿತು, BP ಇರೋದು ಕನ್ಫರ್ಮ್ ಆಯಿತು. ಇದನ್ನು ಈ ರೀತಿ ತೋರಿಸ್ಕೊಡ್ಬೇಕಂದ್ಬಿಟ್ಟು ಸಜೆಷನ್ ಕೊಟ್ಟರು. ಮತ್ತು ಏನೋ ಇದಾಯ್ತು ಅಂದ್ರೂ ಈ ನಂಬರ್ ಫೋನ್ ಮಾಡಿ ಅಂದೇಳಿ ಕಾರ್ಡ್ ಕೊಡ್ತಿದ್ದಾರೆ. ಮತ್ತೋರ್ವ ಕಾರ್ಮಿಕ ಕಾಜಾ ಕಾರ್ಮಿಕರ ಆರೋಗ್ಯ ತಪಾಸಣೆಗೆ ಈ ಸಂಚಾರಿ ವಾಹನ ಸಹಕಾರಿಯಾಗಿದ್ದು, ಬಡ ಕಾರ್ಮಿಕರಿಗೆ ಉಚಿತ ಚಿಕಿತ್ಸೆ ಪಡೆಯಲು ಅನುಕೂಲವಾಗಿದೆ ಎಂದರು. ಎಲ್ಲ ಅನುಕೂಲಗಳನ್ನು ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ನಮಗೆ ಸಹಾಯ ಮಾಡಿಕೊಡ್ತಾ ಇದ್ದಾರೆ ಕಟ್ಟಡ ಕಾರ್ಮಿಕರಿಂದ. ಈಗ ಮತ್ತೆ ಚಿಕಿತ್ಸೆಯನ್ನು ಪಡೆಯೋಕ್ಕೆ ಮಾಡುತ್ತಿದ್ದಾರೆ. ಅದರಲ್ಲಿ ನಮ್ಗೆ ಅನುಕೂಲವಾಗುತ್ತೆ. ಏನಾದರೂ ಆಗಿದ್ರೆ ಅವರು ಬಂದು ಎಮರ್ಜೆನ್ಸಿಗೆ ಮಾಡಿಕೊಡ್ತಾರೆ. ಜಾಸ್ತಿ ಏನಾದರೂ ಆದರೆ ಇಲ್ಲಿಂದ ಕರ್ಕೊಂಡೋಗಿ ದೊಡ್ಡ ಆಸ್ಪತ್ರೆಗೆ ದಾಖಲೆ ಮಾಡ್ತಾರೆ ಅಂತ. ಕಟ್ಟಡ ಕಾರ್ಮಿಕ ಭಾಷಾ ಅನಾರೋಗ್ಯದಿಂದ ಬಳಲುತ್ತಿರುವ ಕಾರ್ಮಿಕರಿಗೆ ಶ್ರಮಿಕ್ ಸಂಜೀವಿನಿ ಸಂಚಾರಿ ವಾಹನ ಸಹಕಾರಿಯಾಗಿದೆ ಎಂದರು.
ಮನೆಯಲ್ಲಿ 6 ಜನ ಇದ್ದೀವಿ. ನಾನು ಕೈ ನೋವಿಂದ ಜಾಸ್ತಿ ಇದು ಇತ್ತು, ಕೈ ನೋವಿಗೆ ತೋರಿಸಿದ್ದೀನಿ. ಮಾತ್ರೆ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ಅವರು. ಇದು ತಿಂದ್ಕೊಂಡು ಇದು ಮಾಡಿಕೊಂಡು ಬರ್ರಿ ತಿರ್ಗಾ ವಾರ ಬಿಟ್ಕೊಂಡು ಬರ್ತೀವಿ ನಾವು ಅಂತ ಹೇಳಿದ್ದೀರಿ. ಅದಕ್ಕೋಸ್ಕರ ನಾವು ಬಂದು ಶುಗರು ಮತ್ತು ಜಿಲ್ಲಾ ಕಾರ್ಮಿಕ ಅಧಿಕಾರಿ ಶಬಾನಾ ಆಜ್ಮಿ ಜಿಲ್ಲೆಯ ಕಾರ್ಮಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಹೇಳಿದರು. ಮಾಡ್ತಾರೆ ಇವರು ಕಟ್ಟಡ ಕಾರ್ಮಿಕರಿದ್ದಾರೆ ಅಂತ ಆ ಆ್ಯಪಲ್ಲಿ ಡೌನ್ಲೋಡ್ ಆಗುತ್ತೆ. ಹೌದು ಅಂತ ಹೇಳಿದ್ರೆ ಅದೆಲ್ಲ ಆ್ಯಪಲ್ಲಿ ಡೌನ್ಲೋಡ್ ಆದ ತಕ್ಷಣ ಏನು ಮಾಡ್ತಾರೆ, ಅವ್ರಿಗೆ ಕೇಳ್ತಾರೆ ಏನು ಕಾಯಿಲೆ ಅಂತ. ಇದರಲ್ಲಿ ಕಟ್ಟಡ ಕಾರ್ಮಿಕರು ಯಾರಂದರೆ ಮೇಸನು, ಹೆಲ್ಪರು, ವೆಲ್ಡರು, ಬಾರ್ಬೆಂಡರು, ಆ ಥರ ವಿವಿಧ ಇದು ಕಟ್ಟಡದ ನಿರ್ಮಾಣದಲ್ಲಿ ಹೋಗ್ಬಿಟ್ಟು ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಈ ವಾಹನವನ್ನು ಅಲ್ಲೇ ಹೋಗ್ಬಿಟ್ಟು ಕಟ್ಟಡ ಕಾರ್ಮಿಕರಿಗೆ ತುಂಬ ಯೂಸ್ ಆಗುತ್ತೆ ಇವ್ರಿಗೆಲ್ಲ. ಹೈದರಾಬಾದ್ನ ಹೋಟೆಲ್ ಒಂದರಲ್ಲಿ ನಿನ್ನೆ ರಾತ್ರಿ ಅಗ್ನಿ ಅವಘಡ ಸಂಭವಿಸಿದ್ದು, ಘಟನೆಯಲ್ಲಿ 8 ಮಂದಿ ಸಾವನ್ನಪ್ಪಿದ್ದು 10 ಜನರು ಗಾಯಗಳಾಗಿವೆ. ಹೋಟೆಲ್ ಕೆಳಭಾಗದಲ್ಲಿದ್ದ ವಿದ್ಯುತ್ ಚಾಲಿತ ಮೋಟಾರ್ ಸೈಕಲ್ಗಳ ಚಾರ್ಜಿಂಗ್ ಘಟಕ ಸ್ಥಾಪಿಸಲಾಗಿದ್ದು, ಈ ಘಟಕದಲ್ಲಿ ಬೆಂಕಿ ಕಾಣಿಸಿಕೊಂಡು ಹೋಟೆಲ್ಗೆ ಆವರಿಸಿದೆ ಎಂದು ವರದಿಯಾಗಿದೆ. ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸರು ಹಾಗೂ ಅಗ್ನಿಶಾಮಕ ದಳ ಬೆಂಕಿ ನಂದಿಸಿದ್ದಾರೆ. ಘಟನೆ ಕುರಿತು ಟ್ವೀಟ್ ಮಾಡಿರುವ ಪ್ರಧಾನಿ ನರೇಂದ್ರ ಮೋದಿ, ಮೃತರ ಕುಟುಂಬಗಳಿಗೆ ಸಂತಾಪ ಸೂಚಿಸಿದ್ದು, ಗಾಯಾಳುಗಳು ಶೀಘ್ರ ಗುಣಮುಖರಾಗಲಿ ಎಂದು ಕೋರಿದ್ದಾರೆ. ಮೃತ ಕುಟುಂಬಗಳಿಗೆ ತಲಾ 2 ಲಕ್ಷ ರೂಪಾಯಿ ಹಾಗೂ ಗಾಯಾಳುಗಳಿಗೆ 50,000 ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ ಕಾಲುವೆಗಳ ನಿರಂತರ ಅಭಿವೃದ್ಧಿಗೆ ಸರ್ಕಾರ ಬದ್ಧ. 1,200 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. 20,000 ಅಂಗನವಾಡಿ ಕೇಂದ್ರಗಳಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ಅಳವಡಿಕೆ, ಸಮಿತಿಗಳ ಶಿಫಾರಸಿನಂತೆ ಪಠ್ಯಕ್ರಮ ರಚನೆ, ಸಚಿವ ಹಾಲಪ್ಪ ಆಚಾರ್. ಫ್ರಾನ್ಸ್, ನೇಪಾಳ ವಿದೇಶಾಂಗ ಸಚಿವರ ಭಾರತ ಪ್ರವಾಸ, ದ್ವಿಪಕ್ಷೀಯ ಸಂಬಂಧಗಳ ಬಲವರ್ಧನೆ, ಅಂತಾರಾಷ್ಟ್ರೀಯ ಬೆಳವಣಿಗೆ ಕುರಿತು ಸಮಾಲೋಚನೆ. ಭಾರತಕ್ಕೆ ಪ್ರತಿಷ್ಠಿತ G20 ಅಧ್ಯಕ್ಷ ಸ್ಥಾನ, ಮುಂದಿನ ಸೆಪ್ಟೆಂಬರ್ನಲ್ಲಿ ದೆಹಲಿಯಲ್ಲಿ ಶೃಂಗಸಭೆ ಆಯೋಜನೆ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 4:30 ನಮಸ್ಕಾರ.